ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಲ್ರೆಡಿ ಅಡುಗೆ ಕೆಲಸ ಸ್ಟಾರ್ಟ್ ಆಗಿದೆ. ಅಮ್ಮಗೊಂದು ಕಪ್ ಟೀಗೆ ಇಟ್ಟಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಗೆಸ್ಟ್ ಅಂತಲೇ ಹೇಳ್ಬೋದು. ಅತ್ತೆ ಮಾವ ಬಂದೋದ್ರು. ಅದಾದಮೇಲೆ ಅಮ್ಮ ತಮ್ಮ ಇಬ್ಬರು ಬಂದಿದ್ದಾರೆ. ಅಮ್ಮಂದು ಇದು ಲಾಸ್ಟ್ ಚೆಕಪ್ಪು ಮುಗಿತೀನೋ. ಅಮ್ಮ ವರ್ಷಕ್ಕೆ ಬರ್ತಾರೋ ಅಥವಾ 6 ತಿಂಗಳಿಗೆ ಬರ್ತಾರೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ ಬಂದಿರೋದು. ಇನ್ನು ತಮ್ಮ ಕೂಡ ನೈಟ್ ಬೆಂಗಳೂರಿನಿಂದ ಬಂದಿದ್ದಾನೆ. ಬೆಳಗ್ಗೆ ಊಟಕ್ಕೆ ರೊಟ್ಟಿ, ಬದನೆಕಾಯಿ ಪಲ್ಯ, ಪುಂಡೆ ಪಲ್ಯ ಅಂದರೆ ನುಚ್ಚಾಕಿರುವಂಥ ಪುಂಡೆ ಪಲ್ಯ ಅಮ್ಮ ಹೇಳಿಕೊಟ್ರು. ಈ ರೆಸಿಪಿನ ನೆಕ್ಸ್ಟ್ ನಿಮ್ಮ ಜೊತೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಭಾಳ ಚೆನ್ನಾಗಿ ಬಂದಿದೆ. ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಿದೆ. ಆಲ್ರೆಡಿ ಸುಮಾರು ಸಾರಿ ನಾನು ಬದನೆಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಖಂಡಿತ ಒಂದು ಸರಿ ಚೆಕ್ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಇನ್ನು ಅಮ್ಮನ ಬಿಸಿ ಬಿಸಿ ಆಗಿರುವಂಥ ರೊಟ್ಟಿ, ಬದನೆಕಾಯಿ ಪಲ್ಯ, ಪುಂಡಿ ಪಲ್ಯ ಒಳ್ಳೆ ಕಾಂಬಿನೇಷನ್ನು. ಮಕ್ಕಳು ಕೂಡ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾರೆ. ಸೊ ಹಸ್ಬೆಂಡ್ ಅವ್ರಿಗೆ ತಿನ್ನಿಸ್ತಿದ್ದಾರೆ. ಇನ್ನು ಮಕ್ಕಳನ್ನ ನೀನು ಸ್ಕೂಲಿಗೆ ಕಳಿಸೋವರೆಗೂ ನಾನು ಹತ್ರ ಬರೋದಿಲ್ಲ, ಮಾತಾಡ್ಸಲ್ಲ ಅಂತ ತಮ್ಮ ಒಂದು ಕಡೆ ಕೂತಿದ್ದಾನೆ. ಹೌದಾ ವೈಶು? ಹೇಳಕ್ ಹೋಗ್ಬೇಡ. ಯಾಕೆ ಇಬ್ರು ಬಂದಾರಲ್ಲ ಈಶಮ್ಮ ನಾನು ಅನ್ಕೊಂಡ್ ನಾನು ಎಷ್ಟು ಬೆರಕಿದೆ ನೋಡಿ, ಹೇಳೇ ಇಲ್ಲ ಅಂತ ನನಗೆ. ಅಲ್ಲ ಅದೇ ರಾತ್ರಿ ಹೇಳಿದೆ ಮತ್ತೆ ಕೇಳಾಕ್ಬಿಟ್ಟು ನಿನಗೆ. ನಿನ್ನ ಪಾಡಿ ನೀನು ಎಮ್ದಾಗ ಮಕ್ಕಂತೆ ಅಂತ ನಾನು. ಒಂದ್ ಗಂಟೆ ನಿದ್ದೆ ಬರಲ್ಲ, ಒಂದ್ ಗಂಟೆ ತನಕ ಮಾತಾಡಿದ್ವಿ. ಅದೇ ಏನ್ ಮಾತಾಡಿದ್ರಿ? ಹೇಳ್ತೀನಲ್ಲ ಇವೇ ಗೌಡನ್ ಸ್ಟೋರಿನೇ ಹೇಳಿದೆಲ್ಲ. ಹಂಗ ಮಾತಿಗೆ ಮಾತಕ್ಕೂ ನಿದ್ದೆ ಬರಲಿಲ್ಲ. ಅವಾಗ ಸಾಕು ತಗೊಳತ್ತಪ್ಪ. ಮತ್ತೆ ನಮ್ಮ ಸಲಗೆ ಅಕ್ಕ ಅವ್ರು ನಿದ್ದೆ ಗೌಡಕ್ತಾರೆ. ನಾನು ಎಷ್ಟೇ ರೊಟ್ಟಿ ಮಾಡಿದರೂ ಕೂಡ ನಮ್ಮ ಅಮ್ಮನ ಥರ ಸಾಫ್ಟಾಗಿ ಬರಲ್ಲ ಅಂತಲೇ ಅನಿಸುತ್ತೆ. ಅಷ್ಟೊಂದು ಸಾಫ್ಟಾಗಿರುವಂಥ ರೊಟ್ಟಿ. ಲಂಚ್ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ. ನುಚ್ಚಾಕಿ ಪುಂಡೆ ಪಲ್ಯ ಮಾಡಿದ್ದಲ್ಲ, ಅದನ್ನೇ ಬಾಕ್ಸಿಗೆ ಕೊಡ್ತಿದ್ದೀನಿ. ಅಮ್ಮ ಚೆನ್ನಾಗಿರುತ್ತೆ ಅದನ್ನೇ ಕೊಡು ಅಂತಲೇ ಹೇಳಿದರು. ಸೊ ಇನ್ನು ಸ್ನ್ಯಾಕ್ಸಿಗೆ ಸೈಕಲ್ ಕೋವಾ ಇಲ್ಲಿ ತುಂಬ ಫೇಮಸ್ಸು. ಸೊ ಸೈಕಲ್ ಕೋವಾ ತೊಗೊಂಡು ಬಂದಿದ್ರು, ಅದು ಕೊಡ್ತಿದ್ದೀನಿ. ಒಬ್ಬರಿಗೆ ದಾಳಿಂಬೆ ಹಣ್ಣನ್ನು ಕೊಡ್ತಿದ್ದೀನಿ. ಇನ್ನು ತಮ್ಮನೇ ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಬಸ್ ಹಚ್ಚಿ ಬಂದ. ಸೊ ಅವನು ಫ್ರೆಶ್ ಅಪ್ ಆಗಿದ್ದಾನೆ. ಪ್ಲೇಟಿಗೆ ಹಚ್ಕೊಟ್ಟಿದ್ದೀನಿ. ಮಾತಾಡ್ತಾನಲ್ಲ, ಅದು ಹೇಳ್ಬೇಕಂದ್ರೆ ವರ್ಡ್ಸ್ ಬರಲ್ಲ ಅಂತ ದೇವ್ರಂತ ಮುನ್ಸಾಟ. ಸ್ವಂತ ತಾಯಿಗೋಸ್ಕರ ಮದುವೆನೇ ಆಗ್ತದೆ. ಇವಾಗ್ಲೂ ತಾಯಿ ಟ್ರೀಟ್ಮೆಂಟ್ಗೆ ಯಾರು ಬರೀ ತಗೊಂಡ್ರೆ ತಾನೇ ಬಾತ್ರೂಮ್ ಇದ್ರೆ ಎಕ್ಸ್ಪ್ರೆಸೆಂಟ್ ತಾನೇ ಮಾಡಿ ಎಲ್ಲ ಮಾಡ್ಕೊಂಡು ದೇವ್ರು ಹೇಳ್ತೀನಲ್ಲ ದೇವ್ರ ತರ. ಬಟ್ ಏನ್ ಮಾಡ್ತೀಯ, ಎಲ್ಲ ಪ್ರೆಷರ್ ಜಾಸ್ತಿ ಆಗಿ ಹೆಂಗಾಗ್ಯದ. ಮೊನ್ನೆ ಹಾಳಾದಾಗ ನಾನು ಹೋಗಿ ನೋಡಂಗಾಯ್ತಂತ ಹೇಳ್ತಾರಪ್ಪ ಆಟ ಕಂದೆ. ಯವ್ವ ನಿನ್ಗೆ ಅನ್ನೋದಂತ ಬೇಕವ್ವ ಹೇಳ್ಬಿಡ್ತೈತಿ. ನನಗೇನ ಸ್ವಲ್ಪ ಬೆಳಕ್ ಬೇರೆ ಐತಂದ್ರೆ ಡಾಕ್ಟರ್ ಕೈ ಕೇಳಲ್ಲ ಅಂದ್ರ ಕೇಳಲ್ಲ ಅಂತಿದ್ವಿ. ಹೆಂಗಪ್ಪ ನಿಂದ ನಾನು ಆತ ಕರ್ಕೊಂಡು ಹೋಗ್ತಾನ ಮಗ ಕರ್ಕೊಂಡು ಹೋಗ್ತಾನ. ಹೌದಾ? ಕರ್ಕೊಂಡು ಹೋಗಲ್ಲ ನಾನು ಮಾಡಿಲ್ಲ. ನನಗೆ ಮುಂಚೆಲಿಂದ ಕುಂತೆ ನನಗೆ ಜೋತ ಅದನ್ನು ಓದಿದ್ವಿ. ಹೇಳಿದ್ರೆ ರಾತ್ರಿ 2:30 ಮಕ್ಕಳಿದ್ದು 2:30 ಆಗೈತೆ. ನಾವು 1 ಗಂಟೆ ಇದ್ದೆ ನೋಡಿ. ನಾವೇನೋ ಚಿಂತೆ ಮಾಡ್ತೀವಿ ಅಂತ ಹೇಳಲ್ಲ. ನಿಜ. ಮತ್ತೆ ಕರೆ ಮಾತಂದ್ರ ನಿನ್ನೆ ಒಂದ್ ಇಲ್ಲಿ ಪಿಕ್ಚರ್ ನೋಡಿ ಅಷ್ಟು ಇದಾಯ್ತು. ಹೆಚ್ಚು ತೆಲಿ ಗಾಡಿ ನಾನು ತಗ್ಲಾಕ್ ಬಂದಿರ್ತೀನಿ. ಇಲ್ಲ ಕುಡಿತೇನೆ ಈಗ ಇಲ್ಲ
10ನೇ ಕ್ಲಾಸಿಂದನೇ ಅವನು ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ತನ್ನ ನೆಗಲ ಮೇಲೆ ಹಾಕ್ಕೊಂಡು ತುಂಬ ಕಷ್ಟಪಟ್ಟು ದುಡಿತಾನೆ. ಇವಾಗ ಗಂಡ ಹೆಂಡತಿ ಇಬ್ಬರು ಮೆಡಿಕಲ್ ಫೀಲ್ಡಲ್ಲೇ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿನೇ ಇರ್ತಾರೆ. ನನ್ನ ಮದುವೆ ಕೂಡ ನನ್ನ ತಮ್ಮನೇ ಮಾಡಿರೋದು. ಸೊ ಭಾಳ ಶ್ರಮಜೀವಿ ಅವನು. ಅವನಿದ್ದ ಅಂದರೆ ಮಾತಿನಕಿಂತ ಹೆಚ್ಚು ಬರೀ ನಗದೇ ನಡೀತಾ ಇರುತ್ತೆ, ಬರೀ ನಗ್ತಾ ಇರ್ತಾನೆ ಯಾವಾಗ ನೋಡಿದರೂ ಕೂಡ. ಅದು ನಗುವಂಥ ವಿಚಾರಕ್ಕೂ ನಗ್ತಾನೆ, ಸೀರಿಯಸ್ ಆಗಿರೋ ವಿಚಾರಕ್ಕೂ ನಗ್ತಾನೆ. ಅವನಿದ್ದಾಗ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಸರಿ ಅಮ್ಮ ಬರಬೇಕಾದ್ರೆ ಗಾರ್ಗೆ ಆಮೇಲೆ ಉಂಡೆ ಮಾಡ್ಕೊಂಬಂದಿದ್ದಾರೆ. ಪ್ರತಿ ಸಾರಿ ಬಂದಾಗ ಹೇಳೋರು, ಅಂದರೆ ಒಂದೆರಡು ಸರಿ ಆಯ್ತಲ್ಲ ಇವಾಗ, ನಾನು ಮಕ್ಕಳಿಗೋಸ್ಕರ ಏನೂ ತರ್ತಿಲ್ಲ, ಹಾಗೆ ಬರ್ತಿದ್ದೀನಿ ಅಂತ ಹೇಳೋರು. ಊರಿಗೆ ಹೋಗೋ ಟೈಮಲ್ಲಿ ದುಡ್ಡು ಕೊಟ್ಟು ಹೋಗೋರು, ಬಟ್ ಹೇಳೋದಂತೂ ಬಿಡ್ತಿರ್ಲಿಲ್ಲ. ಹಾಗಾಗಿ ಈ ಸರಿ ಸ್ವೀಟೆಲ್ಲ ಮಾಡ್ಕೊಂಬಂದಿದ್ದಾರೆ. ಇನ್ನು ಇದು ಕೊನೆ ಚೆಕಪ್ ಮುಗೀತು. ಇನ್ನೂ ಒಂದು ಸ್ವಲ್ಪ ದಿನ ಅಮ್ಮ ವಾಪಸ್ ಬರಲ್ಲ, ಎಷ್ಟೇ ಕರೆದ್ರೂ ಕೂಡ. ಒಂದಿಷ್ಟು ಹಣ್ಣು ಸೊಪ್ಪು ಎಲ್ಲ ತೊಗೊಂಬಂದಿದ್ದಾರೆ. ಅದಕ್ಕೆ ಮಾಡಿ ಕೇಳ್ತಾನೆ ಇವಾಗಷ್ಟೇ. ದೇವ್ರು ಒಳ್ಳೇದು ಮಾಡ್ಲಪ್ಪ, ಇನ್ನೊಂದು ಜಲ್ದಿ ಗಂಡು ತಮ್ಮ ತಂಗಿ ಯಾರಾಗ ಬೇಕು. ಬಾಯ್. ಲೈಫು ಎಷ್ಟೊಂದು ಬ್ಯುಸಿ ಆಗಿದೆ, ಸ್ವಲ್ಪ ಕೂಡ ಟೈಮ್ ಇಲ್ಲ ಅಂತಲೇ ಅನಿಸುತ್ತೆ. ನಿನ್ನೆ ನೈಟ್ 11:30 12 ಆ ಟೈಮಲ್ಲಿ ಬಂದಿದ್ದವನು 1 ಗಂಟೆ ತನಕ ಅಮ್ಮನ ಜೊತೆ ರಾತ್ರಿ ಮಾತಾಡಿದ್ದಾನೆ. ಮತ್ತು ಬೆಳಗ್ಗೆ 12 ಗಂಟೆಗೆಲ್ಲ ಇವಾಗ ಹೊರಟ. ಅಮ್ಮ ಎಷ್ಟೇ ಇರು ಅಂದರೂ ಕೂಡ ಕೇಳಲಿಲ್ಲ. ಅಮ್ಮನ ಚೆಕಪ್ ಎಲ್ಲ ಮುಗೀತು, ಇಲ್ಲ ನೈಟ್ ಡ್ಯೂಟಿ ಇದೆ ಅಂತ ಅವನು ಹೊರಟ. ಪ್ಯೂರಿಫೈದು ಮತ್ತೆ ಪ್ರಾಬ್ಲಮ್ ಆಗಿತ್ತು. ಆಲ್ರೆಡಿ ಒಂದು 3 ಮಂತ್ಸ್ ಆಯ್ತೇನೋ ನಾನು ಪ್ರಾಬ್ಲಮ್ ಆಗಿತ್ತು ಅಂತ ಅಂಕಲ್ನ ಕರೆಸ್ಕೊಂಡಿದ್ದೆ. ಸೊ ಮತ್ತೆ ಕಾಯಿಲ್ದೇನೋ ಪ್ರಾಬ್ಲಮ್ ಆಗಿದೆ, ನೀರು ಸ್ವಲ್ಪ ಜಾಸ್ತಿನೇ ಗಲೀಜು ಬಂದಿದೆ ಈ ಸರಿ ಅಂತ ಹೇಳಿ ಭಾಳ ಸಪ್ಪೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೀರು. ಹಾಗಾಗಿ ಬಂದು ನೋಡಿದರೆ ಅದರಲ್ಲೊಂದು ಕಾಯಿಲೇ ಬ್ಲಾಕ್ ಆಗಿತ್ತಂತೆ. ಸೊ 2,500 ರೂಪಾಯಿ ಡಮ್ ಅಂದೋಯ್ತು. ಭಾಳ ಬೇಜಾರಾಗ್ತಾಯಿತ್ತು. ಇನ್ನು ನೈಟ್ ಟೈಮಲ್ಲಿ ಕಟ್ಲೆಟು ತರಿಸ್ಕೊಂಡಿದ್ವಿ ತಿನ್ನೋಣ ಅಂತ ಹೇಳಿ. ಅಮ್ಮ ತಮ್ಮ ಹೋದ ತಕ್ಷಣ ಬೇಜಾರಾಗ್ಬಿಟ್ರು, ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಲಿಲ್ಲ, ಏನಿಲ್ಲ, ಹಿಂಗೆ ಬಂದ ಹಿಂಗೆ ಹೋದ ಅಂತ ಹೇಳಿ. ಸೊ ಮಲ್ಕೊಂಡ್ರವರು. ಬೆಳಗ್ಗೆ ಕೂಡ ಶನಿವಾರ ಅಲ್ವಾ, 4 ಸ್ಯಾಟರ್ಡೆ, ಮಕ್ಕಳದ್ದು ಸ್ಕೂಲ್ ಇಲ್ಲ. ಅಮ್ಮ ಕೂಡ ಸ್ವಲ್ಪ ನಿಧಾನವಾಗಿಯೇ ಎದ್ದು ಅವರು ಫ್ರೆಶ್ ಅಪ್ ಆಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಮುಂಚೆನೇ ಎದ್ದು ಮೇಲೆಲ್ಲ ಹೋಗಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇದ್ದರು ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಮೇಲೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗಿ ಹೋಗ್ಬಿಟ್ಟಿತ್ತು, ಕಾಯಿ ಸುಲಿದಿರೋದು, ಆಮೇಲೆ ಕೆಲವೊಂದಿಷ್ಟು ಹಳೆಯ ಪಾಟ್ಗಳೆಲ್ಲ ಅಲ್ಲೇ ಬಿಸಾಕಿದ್ದೆ. ನಾನು ಒಬ್ಬರೇ ಮಾಡೋದಕ್ಕಾಗಲ್ಲ, ಯಾರಾದರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಅದೆಲ್ಲ ನೋಡಿದ್ರಲ್ಲ ಅಮ್ಮ, ಪ್ರತಿಯೊಂದು ಕ್ಲೀನ್ ಮಾಡಿದ್ದಾರೆ. ಸೊ ಟೊಮೆಟೊ ಕಾಯಿ ಎಲ್ಲ ಚೆನ್ನಾಗಿಯೇ ಬಿಟ್ಟಿದೆ, ಬದನೆಕಾಯಿ ಇವಾಗ ಹೂವು ಬಿಡ್ತಿದೆ. ಆಮೇಲೆ ಪುದೀನ ಸೊಪ್ಪು ಕೂಡ ಅಷ್ಟೇ, ಇದು ಒಂದು ಸರಿ ಹಚ್ಬಿಟ್ರೆ ಪದೇ ಪದೇ ಚಿಗಿತಾನೆ ಇರುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಅಮ್ಮ ಕೂಡ ಏನೂ ಟಿಫನ್ ಮಾಡಲಿಲ್ಲ, ಏನಿಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ಅವರು ಹೊರಟರು. ಸೊ ಒಂದು 10 ನಿಮಿಷ ಅವ್ರು ಹೋದ್ರಲ್ಲ, ಕೂತ್ಕೊಳ್ಳೋಣ ಅಂತ ಹೇಳಿ ಬೇಜಾರಾಗಿತ್ತು ಅಂತ ಕೂತ್ಕೊಂಡು ಎದ್ದು ಬಂದು ನೋಡೋಷ್ಟೊತ್ತಿಗೆ ಕಿಚನಲ್ಲಿ ನೋಡಿ ರಾಮಾಯಣ ಆಗೋಗಿದೆ. ಕಾಲು ಇಡಲೇಬಾರ್ದು ಅನಿಸುತ್ತೆ ಈ ಥರ ಕಿಚನ್ ಗಲೀಜಾದಾಗ. ಇನ್ನೇನು ಮಾಡೋದು. ಸೊ ಇದೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಧನಿಯಾ ಪುಡಿ ಹಾಗೆ ನುಗ್ಗೆ ಸೊಪ್ಪಿನ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆವಾಗವಾಗ ಅಡುಗೆಗೆ ಧನಿಯಾ ಪುಡಿನ ಹಾಕ್ತಾ ಇರ್ತೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಅಡುಗೆಗೆ ಬಳಸ್ಕೊಬೋದು ಅಂತ ಹೇಳಿ. ಇನ್ನು ಅಗಸೆ ಬೀಜ ಇದು ರೆಗ್ಯುಲರಾಗಿ ಅಡುಗೆಲಿ ಬಳಸಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಂದು ಸರಿ ಗುರೆಳ್ಳು ಪುಡಿ, ಕೆಲವೊಂದು ಸರಿ ಅಗಸೆ ಪುಡಿನೂ ನಾನು ಮಾಡಿಕೊಂಡು ಊಟದಲ್ಲಿ ತಿಂತಾ ಇರ್ತೀವಿ. ಇನ್ನು ಜಾಸ್ತಿ ನಾನು ಸ್ವಲ್ಪ ಬೆಳಗಿನ ಟೈಮಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಅಂತೆ, ಶೇಂಗಾ ಸಲಾಡ್ ಅಂತೆ ಮಾಡ್ತಾನೆ ಇರ್ತೀನಿ, ವೆಜಿಟೇಬಲ್ ಸಲಾಡು. ಸೊ ಅದಕ್ಕೆ ಮೇಲೆ ಹಾಕೋದಕ್ಕೆ ಈ ಥರ ಕರಿ ಎಳ್ಳು, ಬಿಳಿ ಎಳ್ಳು, ಹಾಗೆ ಫ್ಲೆಕ್ಸಿಡ್ ಸೀಡ್ಸು, ಆಮೇಲೆ ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸ್ ಇವೇನಿರುತ್ತಲ್ಲ ಸ್ವಲ್ಪ ಇದನ್ನು ಫ್ರೈ ಮಾಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸಲಾಡ್ ಮೇಲೆ ಹಾಕ್ಕೊಡ್ಬೋದು. ತಿನ್ನೋದಕ್ಕೂ ಟೇಸ್ಟಿ ಆಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಿ ಇದನ್ನು ಒಬ್ಬರು ಸಿಸ್ಟರ್ ನನಗೆ ಸಜೆಸ್ಟ್ ಮಾಡಿದರು. ಸೊ ನಾನು ಸ್ವಲ್ಪ ಜಾಸ್ತಿನೇ ಅಡುಗೆಯಲ್ಲೆಲ್ಲ ಎಳ್ಳು ಬಳಸ್ತಾ ಇರ್ತೀನಲ್ಲ, ಹಾಗಾಗಿ ಹುರಿದು ಇಟ್ಕೊಂಡ್ಬಿಡೋಣ ಅಂತ ಹೇಳಿ. ಇನ್ನು ನುಗ್ಗೆ ಸೊಪ್ಪು ಊರಿಂದ ಜಾಸ್ತಿನೇ ತೊಗೊಂಬಂದಿದ್ದಾರೆ, ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು 3 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, ಒಂದು 10 ಮೆಣಸು, ಒಂದು 2 ರಿಂದ 3 ಲವಂಗ,
ಹಾಗೆ ಒಂದಿಷ್ಟು ಇಂಚಷ್ಟು ಚಕ್ಕೆ, ಒಂದೆರಡು ಗುಂಟೂರು, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಕೂಡ ಇರಬೇಕು, ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಬರೀ ಬ್ಯಾಡಗಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಹುರ್ಕೊಂಡ ಮೇಲೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ತಣ್ಣಗಾಗಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. 1 ಬಟ್ಲೆದಷ್ಟು ನಾನು ನುಗ್ಗೆ ಸೊಪ್ಪು, 1 ಬಟ್ಲೆದಷ್ಟು ಕರಿಬೇವು ಎರಡನ್ನೂ ಬಳಸ್ತಿದ್ದೀನಿ. ಸೊ ಈ ಥರ ಮಾಡಿಕೊಂಡು ಒಂದಿಷ್ಟು ರೊಟ್ಟಿ ಜೊತೆನೋ ಚಪಾತಿ ಜೊತೆನೋ ಅನ್ನದ ಜೊತೆನೋ ತಿಂತಾಯಿದ್ರೆ ಒಳ್ಳೆಯದು. ಈ ನುಗ್ಗೆ ಸೊಪ್ಪು ಊಟದಲ್ಲಿ ಬಂಗಾರ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು. ಸೊ ಹಾಗಾಗಿ ನೋಡಿ, ಅದನ್ನು ಚೆನ್ನಾಗಿ ಹುರ್ಕೊಂಡು ಈ ಕರಿಬೇವು ಕೂಡ ಸೇಮ್ ಅದೇ ಥರ ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಆಲ್ರೆಡಿ ಅದು ಕ್ರಿಸ್ಪಿ ಆಗಿಬಿಡುತ್ತೆ. ಪುಡಿ ಕೂಡ ತುಂಬ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ದಪ್ಪ ಇರೋ ಕಡಾಯಿಯಲ್ಲಿನೇ ಇವೆಲ್ಲ ಹುರ್ಕೋಬೇಕು. ಇಲ್ಲಾಂದರೆ ಒತ್ತೋಗುತ್ತೆ ಒಂದೊಂದು ಸರಿ ಇದೆಲ್ಲ. ಸೊ ದಪ್ಪ ಇತ್ತು ಅಂದರೆ ನಾವು ಆಫ್ ಮಾಡಿ ಕೂಡ ಬಿಟ್ಬಿಟ್ರೆ ಕ್ರಿಸ್ಪಿಯಾಗಿ ಹೋಗ್ಬಿಡುತ್ತೆ ಎಲೆಗಳೆಲ್ಲ. ಇನ್ನು ಹುರ್ಕೊಂಡಿದ್ದೀವಲ್ಲ ಧನಿಯಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನುಗ್ಗೆ ಸೊಪ್ಪು, ಆಮೇಲೆ ಕರಿಬೇವು ಎಲ್ಲನೂ ಬೇರೆ ಬೇರೆ ಹಾಕಿ ರುಬ್ಕೊಂಡು 1 ಸ್ಪೂನಷ್ಟು ಕರಿ ಎಳ್ಳು, 1 ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ನಾನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಎಲ್ಲನೂ ಸೇರಿಸ್ತಿದ್ದೀನಿ. ಇವಾಗ ಒಂದು 10 ಪಲ್ಪಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ರುಚಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಪುಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇದು ಎಲ್ಲ ಆರಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ನೀನು ಯಾವಾದರೂ ಪುಡಿಗಳನ್ನು ಮಾಡ್ತಾ ಇರ್ತೀಯ ಅಂತ ಅಮ್ಮ ಒಂದು ಬಟ್ಲ ಸುಲಿದಿಟ್ಟಿದ್ದಾರೆ ಬೆಳ್ಳುಳ್ಳಿನ. ಸೊ ಎಲ್ಲ ರೆಡಿ ಆಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.